ಮಾಡಿಸ್ಕೊಡ್ತೀಯಾ ಅಂತ ಅಂದ್ರು ಸರ್ ಚುನಾವಣೆ ಟೈಮಲ್ಲಿ. ನಾವು ತಲೆ ಬಿಸಿ ಮಾತು ಕೊಟ್ರೆ ಮಾಡ್ಲೇಬೇಕಲ್ವಾ. ಅವತ್ತಿನ ಸಂದರ್ಭದಲ್ಲಿ ಜಾಗದ ಒಂಚೂರು ಇಕ್ಕಟ್ಟು ಪರಿಸ್ಥಿತಿ ಇತ್ತು ಸರ್. ಅವತ್ತಿನ ಸಂದರ್ಭದಲ್ಲಿ ಆಯ್ತು ಸರ್, ನೀವು ನಮ್ಗೆ ಅವಕಾಶ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಅಂದೋ. ನಾನು ಎಲ್ಲಿ ಮನೆಗೆ ಆದ್ಮೇಲೆ ಹೋಗಾದ್ಮೇಲೆ ಎಲ್ಲಿ ಏನಾದ್ರು ಆಗೋಗ್ಬಿಟ್ರೆ ಆಗಲ್ಲ ಅಂತಂದ್ರೆ ಸಿಕ್ಕಾಕೊಂಡ್ಬಿಟ್ರೆ ಮಾತು ಕೊಟ್ಟಾದ್ಮೇಲೆ ನಡ್ಸ್ಕೊಡ್ಲೇಬೇಕು. ಆ ವಿಚಾರದಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ DC ಅವರಾದಂಥ ಸತೀಶ್ ಅವರು ಪ್ಲಸ್ ನಮ್ಮ ಗ್ರಾಮ ಪಂಚಾಯತ್ ಅವರ ಕೂತ್ಕೊಂಡು ಆ ನೆಗೋಸಿಯೇಷನ್ ಮಾಡಿಕೊಂಡು ಸುಮಾರು ನನ್ನ ಅನಿಸಿಕೆ 1,50,000 ರೂಪಾಯಿ ಏನೋ ನೀವು KSRTC ಇಲಾಖೆಯಿಂದ ಸಾರಿಗೆ ಇಲಾಖೆಯಿಂದ ಗ್ರಾಮ ಪಂಚಾಯತಿ ಅವ್ರು ಬಿಟ್ಟಿದ್ಕೆ ಗ್ರಾಮ ಪಂಚಾಯತಿ ಅವರು ಯಾವ ಕಾರಣಕ್ಕೂ ಈ ಬೋರ್ಡ್ನ ಮರೆಯಕ್ಕಾಗಲ್ಲ. ಯಾಕೆಂತಂದ್ರೆ ಈ ಜಾಗ ಆಲ್ಮೋಸ್ಟ್ ಒಂದು 4-5 ಕೋಟಿ ರೂಪಾಯಿ ಮಿನಿಮಮ್ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಮಾತ್ರ ನೀವು ದುಡ್ಡಿಗಿಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ ಅಂತ ಅದಕ್ಕೋಸ್ಕರ ಮತ್ತೊಮ್ಮೆ ಶನಿವಾರ ಸಂತೆಯ ಎಲ್ಲ ಗ್ರಾಮ ಪಂಚಾಯತಿಯ ಸಾಹೇಬ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇನ್ನೂ ಕೆಲವು ಪೆಂಡಿಂಗ್ ಕಾಮಗಾರಿ ಇದೆ ಸರ್. 1-1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂ ಸ್ವಲ್ಪ ಈ ಬಸ್ ಸ್ಟ್ಯಾಂಡ್ ಮುಗಿಯಕ್ಕೆ ಅವಶ್ಯಕತೆ ಇದೆ ಸರ್. ದಯವಿಟ್ಟು ಬರಂತ ಹಣಕಾಸು ವ್ಯವಸ್ಥೆಯಲ್ಲಿ 26-27 ಬಜೆಟ್ ಅಲ್ಲಿ ಅದನ್ನ ಸೇರಿಸ್ಕೋಬೇಕು ಅಂತ ನಾನು ನಿಮಗೆ ಮನವಿ ಮಾಡ್ತೀವಿ ಸರ್. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಜನವರಿ 28, 1999 ಇಸ್ವಿಲಿ ಶನಿವಾರ ಸಂತೆಯಲ್ಲಿ ಹುಡ್ತಾರೆ. ಅವ್ರ ತಂದೆಯವರು ಇಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಂತ ಸಂದರ್ಭದಲ್ಲಿ ಅವ್ರು ಇದೇ ಗ್ರಾಮದಲ್ಲಿ ಹುಡ್ತಾರೆ. ಈ ಗ್ರಾಮದಲ್ಲಿ ಹುಟ್ಟಂತ ಸಂದರ್ಭದಲ್ಲಿ ಆ ಮಟ್ಟಕ್ಕೆ ಹೋಯ್ತಾರೆ ಅಂತ ಯಾರು ಅನ್ಸ್ಕೊಳ್ಳಿಲ್ಲ. ಅವರು ನಮ್ಮ ಊರಿನ, ಈ ಊರಿನ ಪ್ಲಸ್ ಕೊಡಗಿನ ಪ್ಲಸ್ ನಮ್ಮ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗಿಂತೂ ಅದ್ಭುತವಾಗಿ ನಮ್ಮ ಏನು ಸೈನಿಕರು ಯಾರೂ ಸಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾನು ರಾಮಲಿಂಗಾರೆಡ್ಡಿ ಸರ್ಗೆ ನಾನು ಅವತ್ತು ಮನವಿ ಮಾಡಿಕೊಂಡೆ. ಅಧಿವೇಶನದಲ್ಲೂ ಒಂದು ಪ್ರಶ್ನೆ ಮಾಡಿದ್ದೆ, ಈ ಬಸ್ ಸ್ಟ್ಯಾಂಡ್ ನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರ ಹೆಸರಲ್ಲಿ ನೇಮಕ ಮಾಡಬೇಕು ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಾನು ಮಾಡಿಸ್ಕೊಡ್ತೀನಿ ಅಂತ ಅಂತ ಪ್ರಪೋಸಲ್ ನ ಮೂವ್ ಮಾಡಿ, ಅದಕ್ಕೆ ನಮ್ಮ ಸೋಮಶೇಖರ್ DC ಅವರು ನಿಮ್ಮಿಂದನೂ ಅನುಮೋದನೆ ಬೇಕಾಗುತ್ತೆ. ಇಲ್ಲಿ ಯಾವ ಕಾರಣಕ್ಕೂ ಅದನ್ನ ತಪ್ಸಕ್ ಹೋಗ್ಬೇಡಿ. ನಾವು ಇರೋಂಥ ಅವಕಾಶದಲ್ಲಿ ನಮ್ಮ ಹಿರಿಯವ್ರನ್ನ ಗುರುತಿಸಂತ ಕೆಲಸ, ಅವ್ರ ನೇಮಕ ಮಾಡೋಂಥ ಕೆಲಸ ನಮ್ಮ ಜವಾಬ್ದಾರಿ. ನನಗೆ ಗೊತ್ತಿರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಹೆಸರಲ್ಲಿ ಯಾರೂ ಆತಂಕ, ಯಾರೂ ಅಡ್ಗಾಡ ಹಾಕಲ್ಲ. ಅವ್ರು ಅದಕ್ಕಿಂತ ಸೇವೆ ಮಾಡೋದಂತ ನಮ್ಮ ಅವಧಿಲಿ ಆದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ ಅಂತ ಹೇಳ್ತಾ, DC ಅವರೇ, ಪುತ್ತೂರು DC, ನನ್ನ ಸ್ಥಳೀಯ ಸಿಬ್ಬಂದಿಗಳಿಗೆ ಒಂದು ಗೃಹ ಅಂದ್ರೆ ವಸತಿ ಯೋಜನೆ ಕ್ವಾರ್ಟರ್ಸ್ ಮಾಡ್ಲಿಕ್ಕೆ ಕುಶಾಲನಗರಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಹೇಳ್ತಾ, ನಮಗೆ ಈ ಭಾಗದ ಜನ ಖುಷಿಯಾಗಬೇಕು ಅಂತಂದ್ರೆ ಸಾರಿಗೆ ವ್ಯವಸ್ಥೆ ಚೆನ್ನಾಗಾಗಬೇಕು. ನಾನು ನಮ್ಮ ಸಿಬ್ಬಂದಿಗಳಿಗೆ ಏನ್ ಮನವಿ ಅಂತಂದ್ರೆ, ಬಸ್ ಸ್ಟ್ಯಾಂಡು ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ನಾವು ಸಾರ್ವಜನಿಕರಿಗೆ ಹೆಂಗೆ ನಾವು ನಡವಳಿಕೆ ನಡ್ಕೊಂಡು ಹೋಗ್ತೀವಿ ಅದು ಮುಖ್ಯ. ಯಾಕಂದ್ರೆ DTಗಳು ಯಾಕಂದ್ರೆ ಬಸ್ ಟೈಮಿಂಗ್ಸ್ ಅಲ್ಲಿ ಒಂಚೂರು ವ್ಯತ್ಯಾಸ ಆಗೇ ಆಯ್ತದೆ. ಹೋಗ್ರಿ ಬರಲ್ಲ ಅಂತ ಹೇಳಿದ್ರೆ ಜನಕ್ಕೆ ಒಂದ್ ಸ್ವಲ್ಪ ಬೇಸರ ಆಗುತ್ತೆ. ದಯವಿಟ್ಟು ನಮ್ಮ ಸಿಬ್ಬಂದಿಗಳು, ನಮ್ಮ ಕಂಡಕ್ಟರ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಏನೇ ಸಮಸ್ಯೆ ಇದ್ರು ಸಾಹೇಬರು ಇರ್ತಾರೆ, ಇಲಾಖೆಯವರು ಇರ್ತಾರೆ, ನಾವು ಇರ್ತೀವಿ. ಆ ಸಮಸ್ಯೆ ಬಗೆಹರಿಸಕ್ಕೆ ನಾವು ನಿಮ್ ಜೊತೆಲಿ ಇದ್ದೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಬಸ್ ಸ್ಟ್ಯಾಂಡು ಸಾರ್ವಜನಿಕರಿಗಿರ್ಬೋದು, ಮಾತ್ರ ನಮ್ದು ಆಸ್ತಿ ಇದೆ. ಅದನ್ನ ನಮ್ಮ ಆಸ್ತಿಯಾಗಿ ನೋಡ್ಕೊಂಡ್ರೆ, ನಮ್ಮ ಆಸ್ತಿಯಾಗಿ ನಡ್ಕೊಂಡ್ರೆ 100% ಇದು ಇವತ್ತಲ್ಲ, ಇನ್ನು 100 ವರ್ಷ ಇತಿಹಾಸ ನಾವು ಸೃಷ್ಟಿ ಮಾಡಿದೀವಿ. ಆ ಇತಿಹಾಸನ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಬರಂತ ದಿವಸದಲ್ಲಿ ಈ ಬಸ್ ಸ್ಟ್ಯಾಂಡ್ ಶನಿವಾರ ಸಂತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಬಸ್ ಸ್ಟ್ಯಾಂಡ್ ನ ನೇಮಕ ಮಾಡೋದಂತ ನಮ್ಗೆ ಮತ್ತೊಮ್ಮೆ ಸಾಹೇಬರಿಗೆ ಅಭಿನಂದನೆ ಹೇಳ್ತಾ, ನಾನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ಕೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಪ್ಲಸ್ ಎಲ್ಲ ನಮ್ಮ ಸ್ಥಳೀಯ ಮುಖಂಡರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮತ್ತು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಜನರಲ್ ಕರಿಯಪ್ಪ ಅವರ ಹೆಸರು ನೀಡಬೇಕು ಅಂತ ಮಂತರಗೌಡರು ನನಗೆ ಅದಕ್ಕೆ ಮುಂಚೆ ಬಂದು ಹೇಳಿದ್ರು, ಮಾಡ್ತೀನಿ ಅಂತ ಹೇಳಿದ್ದೆ. ಆದರೂ ಕೂಡ ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದರು. ಅದನ್ನು ನಮ್ಮ ಆಡಳಿತ ಮಂಡಳಿ ಇದೆ, KSRTC ಆಡಳಿತ ಮಂಡಳಿ ಶ್ರೀನಿವಾಸ್ ಅವರ ಅಧ್ಯಕ್ಷರು, ಅವ್ರಿಗೆ ಕಳಿಸಿದ್ದೀನಿ. ಅವರು ರೆಸೊಲ್ಯೂಷನ್ ಮಾಡಿ ಕಳಿಸಿದ ಮೇಲೆ ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ಆದಮೇಲೆ ಅಧಿಕೃತವಾಗಿ ಇದನ್ನು ಜನರಲ್ ಕರಿಯಪ್ಪ ಅವರ ಹೆಸರನ್ನು ಇಡ್ಬೋದು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಕರಿಯಪ್ಪ ಅವರ ಹೆಸರು ಬಹಳ ಪ್ರವರ್ಧಮಾನಕ್ಕೆ ಬಂದಿರ್ತಕ್ಕಂಥವರಲ್ಲಿ ಅವರು ಕೂಡ ಒಬ್ಬರು ಅಂತೇಳಿ, ದಿವಸಕ್ಕೆ ಮುಂಚೆ ನಮ್ಮ ಬಸ್ ಸ್ಟ್ಯಾಂಡ್ಸ್ಗೂ ಕನಿಷ್ಠ ತಿಂಗಳಿಗೊಂದ್ಸಲಿ ನಮ್ಮ DC-ಗಳಿರ್ತಾರೆ, ನಮ್ಮ KSRTC DC-ಗಳು, ಅವರು ಹೋಗಿ ಇನ್ಸ್ಪೆಕ್ಟ್ ಮಾಡಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕು. ಇಲ್ಲಾಂದರೆ ಯಾರು DC-ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ನಮ್ಮ MD ಅವರಿಗೆ 4 MD ಅವರಿಗೆ ಲೆಟ್ರ್ ಬರ್ದಿದ್ದೀನಿ. ಯಾಕಂದರೆ ಇಷ್ಟೆಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳು ಕಟ್ತೀವಿ, ಆಮೇಲೆ ಸ್ವಚ್ಛತೆ ಇಲ್ಲಾಂದರೆ ಸಹಜವಾಗಿ ಜನಕ್ಕೆ
ಬೇಸರ ಆಗುತ್ತೆ. ವಿಶೇಷವಾಗಿ ಟಾಯ್ಲೆಟ್ ಚೆನ್ನಾಗಿಲ್ಲ ಅಂದರೆ ಹೆಣ್ಮಕ್ಳು ಮತ್ತು ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ.